ಕೂಡ ಇದು ಈ ಸಮಾಜ ಕೇವಲ ಒಂದು ಜಾಗದಲ್ಲಿದ್ದು ಅಥವಾ ಇವರೆಲ್ಲರೂ ಅರೆಕಾಲಿಕ ಒಂದು ಉದ್ಯೋಗನ ಆರಿಸಿ ಬೇರೆ ಒಂದು ರಾಜ್ಯಗಳಿಗೆ ಹೋಗಿ ತಮ್ಮ ಜೀವನವನ್ನ ಸಾಗಿಸಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಾಜ. ಈ ಸಮಾಜ ಹಿಂದಿಂದನೂ ಕೂಡ ಅಷ್ಟೇ. ಇದು ಯಾವ ಒಂದು ಜಾಗದಲ್ಲೂ ಎಲ್ಲೋ ತಾಂಡ ಇದ್ರು, ಇನ್ನೊಂದು ಊರಲ್ಲಿ ಇದ್ರು, ಈ ತರ ಅವರು ಎಲ್ಲೆಲ್ಲೋ ಒಂದ್ ಕಡೆ ಗುಂಪಾಗಿ ಎಲ್ಲೋ ಕೆಲ್ಸಕ್ಕೆ ಹೋಗಿ ತನ್ನ ಜೀವನ ನಡ್ಸಕ್ಕೆ ಹೋಗಿರ್ತಕ್ಕಂಥ ಜನ. ಇವ್ರಿಗೆ ಒಂದು ಮಾಹಿತಿ ಎಲ್ಲೂ ಇಲ್ಲಿವರೆಗೂ ರೆವಿನ್ಯೂ ಗ್ರಾಮ ಅಂತ ಎಲ್ಲೂ ಆಗಿಲ್ಲ. ರಾಜ್ಯ ಸರ್ಕಾರ ಬೇಕಾದಷ್ಟು ಸರಿ ಆದೇಶ ಮಾಡಿದ್ರು ಬಹಳಷ್ಟು ತಾಂಡಗಳು ಇವತ್ತು ಕೂಡ ರೆವಿನ್ಯೂ ಗ್ರಾಮ ಇಲ್ಲ. ಅವರೆಲ್ಲೋ ದುಂಪಡಿ ಕಟ್ಟಿದ್ರು, ಅಲ್ಲೆಲ್ಲೋ ಒಂದು ಮನೆ ಕಟ್ಟಿದ್ರು, ಮತ್ತೆ ಎಲ್ಲೋ ಬೇರೆ ಊರಿಗೆ ಹೊಂಟೋದ್ವಿ. ಈ ತರ ಆಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಯಾವ ನೆಲೆ ಸರಿಯಾದ ಜಾಗದಲ್ಲಿ ಇಲ್ಲ ಈ ಸಮಾಜಕ್ಕೆ. ಹಾಗಾಗಿ ಇವರು ತಮ್ಮ ಜೀವನೋಪಾಯಕ್ಕಾಗಿ ಅರೆಕಾಲಿಕ ಒಂದು ಉದ್ಯೋಗನ ಬಯಸಿ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು. ಪಕ್ಕದ ಗೋವಾಕ್ಕೆ ಇರ್ಬೋದು ಅಥವಾ ಮಹಾರಾಷ್ಟ್ರಕ್ಕೆ ಇರ್ಬೋದು ಅಥವಾ ಈ ಕಡೆ ಚಿಕ್ಕಮಗಳೂರು ಜಿಲ್ಲೆ ಕಡೆ ಕಾಫಿ ತೋಟಗಳಿಗೆ ಇರ್ಬೋದು ಅಥವಾ ಡಾಂಬರೀಕರಣಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ಪಕ್ಕದ ಆಂಧ್ರಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಹೋಗಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ನಾವು ಆಯೋಗಕ್ಕೊಂದು ಮನವಿನೂ ಕೂಡ ಮೊನ್ನೆ ಸಲ್ಲಿಸಿದ್ವಿ. ಏನಂತ, ನಮ್ಮ ಒಂದು ಸಮಾಜ ಈ ತರ ಇರೋದ್ರಿಂದ ಅವರು ನಮ್ಮ ಸಮಾಜ ಒಂದು ಸಂದರ್ಭದಲ್ಲಿ ಅಥವಾ ಎರಡು ಸಂದರ್ಭದಲ್ಲಿ ಊರುಗಳಿಗೆ ಗ್ರಾಮಗಳಿಗೆ ತೆರಳಿ, ಯಾಕಂದ್ರೆ ತಮ್ಮ ಹಿರಿಯರಿಗೆ ಒಂದು ಪೂಜಾ ಕಾರ್ಯಕ್ರಮ ಅಂತ ದೀಪಾವಳಿ ಬರುತ್ತೆ. ನಮ್ಮ ಹಿರಿಯರಿಗೆ ಏನ್ ನಮ್ಮ ಒಂದು ಸಮಾಜ ಇದೆ, ಎಲ್ಲೇ ಇದ್ರು ಅವ್ರು ಬಂದು ಆ ಒಂದು ಸಂದರ್ಭದಲ್ಲೂ ಅವರಿಗೆ ಧೂಪ ಹಾಕಂತ ಒಂದು ತಮ್ಮ ಹಿರಿಯರಿಗೆ ಅಂತ ಒಂದು ಸಂದರ್ಭ ಇದೆ ಅಂತಕ್ಕಂಥ ಒಂದು ಮಾಹಿತಿನೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಆಯೋಗಕ್ಕೂ ಕೂಡ ಒಂದು ಲೆಟರ್ ಅನ್ನು ಕೂಡ ಈಗಾಗಲೇ ತಲುಪಿಸಿದೀವಿ. ಆದ್ರೂ ಕೂಡ ಇವತ್ತು ಬಹಳ ಕಷ್ಟ ಇದೆ. ಬೇರೆ ಕಡೆಯಿಂದ ಈಗೆಲ್ಲೋ ಹೋಗಿರ್ತಾನೆ, ಇವ್ರು 5ನೇ ತಾರೀಕಿಂದ 5ರಿಂದ 17ನೇ ತಾರೀಕು ಒಳಗಡೆ ಬಂದು ನೀವು ನಮ್ಮ ಮಾಹಿತಿ ಕೊಡ್ಬೇಕು ಅಂತಕ್ಕಂಥ ಒಂದು ವಿಚಾರನ ಇವತ್ತು ಆಯೋಗ ತಿಳಿಸಿದೆ. ಆದ್ರೆ ಯಾವ್ದೋ ಊರಲ್ಲಿ ಇರ್ತಾರ, ಅವ್ರು ಗೋವಾದಲ್ಲೋ ಮಹಾರಾಷ್ಟ್ರದಲ್ಲೋ ಎಲ್ಲೋ ಇರ್ತಾರೆ. ಅವ್ರು ಬಂದು ಇಮಿಡಿಯೇಟ್ ಆಗಿ ಕೊಡ್ತಕ್ಕಂಥ ಕೆಲ್ಸಕ್ಕೆ ಎಲ್ಲಿ ಇದು ಬಹಳಷ್ಟು ಸಾಧ್ಯ ಇಲ್ಲದ್ದು ಅಂತ ಪರಿಸ್ಥಿತಿ. ಅದರಿಂದ ನಾವೇನ್ ಕೇಳಿದ್ವಿ, ಅಕ್ಟೋಬರ್ ಬರ್ತಕ್ಕಂಥ ದೀಪಾವಳಿ ಸಂದರ್ಭದಲ್ಲಿ ತಾವೇನಾದ್ರು ಮಾಡಿದ್ರೆ ಅಥವಾ ದಸರಾ ಸಂದರ್ಭದಲ್ಲಿ ಮಾಡಿದ್ರೆ ಈ ಸಮಾಜದ ಎಣಿಕೆ ಸರಿಯಾಗಿ ಆಗ್ಬಹುದು ಅಂತಕ್ಕಂಥ ಒಂದು ನಮ್ಮ ಅಳಲನ್ನ ನಾವು ಆಯೋಗಕ್ಕೆ ಈ ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ನಾವು ಅವ್ರಿಗೆ ಸಲ್ಲಿಸಿದೀವಿ. ಆದ್ರೂ ಕೂಡ ಇವು ಅದನ್ನು ನಮ್ಮ ಜನಕ್ಕೆ ನಾವು ಏನಾರ ಮಾಡಿ ಈ ಒಂದು ಸಮಿತಿಯ ಉದ್ದೇಶ ಏನಿದೆ ಮತ್ತು ಇನ್ನೂ ಕೆಲವಾರು ವಿಚಾರಗಳು ಕೇಳ್ಕೊಂಡಿದ್ದೀವಿ. ಏನಂತ, ಇವಾಗ ಕೇಂದ್ರದಿಂದ ಒಂದು ಜನಗಣತಿ ಆಗ್ತಕ್ಕಂಥ ಒಂದು ಸಂದರ್ಭ ಬಂದ್ರೆ ಅದು ಎಲ್ಲರ ಒಂದು ಜನಗಣತಿ ಆಗತ್ತೆ. ಈಗ ಈ ಮಧ್ಯದಲ್ಲಿ ಬರೀ ಕೇವಲ ಎಲ್ಲರ ಒಂದ್ ವೇಳೆ ಈಗ ನಮ್ಮ ಇವ್ರೇನಾದ್ರು ಒಂದ್ ಡಿಸಿಷನ್ ತಗೊಂಡು ಎಲ್ಲರ ಬರೇ ಈ ರಿಸರ್ವೇಶನ್ ನೋಡ್ತಾ ಅಷ್ಟೇ ಜನಗಣತಿ ಮಾಡಿದಾಗ ಎಲ್ಲೋ ಮಿಸ್ ಆಗೋಗ್ಬೋದು. ಅಥವಾ ಈಗ ನಮ್ಮ ಸಮಾಜ ಬಂಜಾರ ಎಲ್ಲೋ ಯಾರೋ ಒಬ್ಬ ಆಫೀಸರ್ ಎಲ್ಲೋ ಇರ್ತಾನೆ, ಯಾರೋ ಒಬ್ಬ ಅಫಿಷಿಯಲ್ ಮಾಸ್ಟ್ರು, ಒಬ್ಬ ಅಟೆಂಡ್ರು ಏನೋ ಒಂದ್ ಕೆಲಸದಲ್ಲಿ ಇರ್ತಾನೆ, ಯಾವ್ದೋ ಒಂದು ಊರಲ್ಲಿ ಇರ್ತಾರೆ ಪಟ್ಟಣದಲ್ಲಿ. ಅವಾಗ ಅದು ನಮ್ಮವ್ರ ಜನಗಣತಿ ಸಿಗದೆ ಇರುವಂತ ಸಂದರ್ಭ ಹೆಚ್ಚಾಗ್ಬೋದು. ಇವೆಲ್ಲವೂ ಆತಂಕಗಳು ನಮ್ಗೆ ಕಂಡಂತ ಹಿನ್ನೆಲೆಯಲ್ಲಿ ಇವತ್ತು ಏನ್ ನಮ್ಮ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಇದೆ, ನಾವು ಜಿಲ್ಲೆಗೂ ಕೂಡ ಭೇಟಿ ನೀಡಿ ಆದಷ್ಟು ಒಂದು ಅಭಿಯಾನವನ್ನು ಮಾಡಿ ನಮ್ಮ ಹಿರಿಯರನ್ನ, ನಮ್ಮ ತಾಂಡ ನಾಯಕರು, ಕಾರ್ಖಾನೆ ದಾವುಗಳನ್ನ ಆದಷ್ಟು ಬುದ್ಧಿವಂತರ ವಿದ್ಯಾರ್ಥಿ ಅಥವಾ ಇವ್ರನ್ನ ಎಲ್ಲ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಅವ್ರು ಏನಾರ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಬರ್ಲಿಕ್ಕೆ ಈ ಒಂದು ಅಭಿಯಾನದಲ್ಲಿ ಅಥವಾ ಈ ಒಂದು ಸಮೀಕ್ಷೆಯಲ್ಲಿ ಅವರು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅನ್ನೋ ಒಂದು ವಿಚಾರನ ಹೇಳಿದ್ವಿ. ಹೆಚ್ಚಿನದಾಗ ನಾವೇನ್ ಕೇಳ್ಕೊಳ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತೇವೆ. ಏನಂತ ಅಂದ್ರೆ, ನೀವು ಕೇಂದ್ರ ಸರ್ಕಾರದ ಒಂದು ಜನಗಣತಿ ಆಗುವ ಸಂದರ್ಭದಲ್ಲಿ ಮಾಡಿಸ್ಕೊಟ್ರೆ ಇದು ಬಹಳ ಉತ್ತಮಕರವಾಗಿರುತ್ತೆ, ಆದಷ್ಟು ಸಮಯನೂ ಇರುತ್ತೆ, ಎಲ್ಲರೂ ಕೂಡ ಇದರಲ್ಲಿ ಬರಬಹುದು ಒಂದು ಅಂಕಿಅಂಶಗಳು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಒಂದು ಆಲೋಚನೆ ಇದೆ. ಇದನ್ನ ತಾವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಈ ಇದೊಂದು, ಯಾಕಂದ್ರೆ ನಮ್ ಬಹಳ ಹಿಂದುಳಿದಂತ ಜನ, ಜೊತೆಗೆ ಬಹುಮುಖ್ಯವಾಗಿ ಇವರು ಅರೆಕಾಲಿಕ ಉದ್ಯೋಗನ ಆರಿಸಿ ಹೋಗ್ತಕ್ಕಂಥ ಸಮಾಜ ಯಾವ್ದಾದ್ರು ಇದ್ರೆ ಅದು ಈ ಬಂಜಾರ ಸಮಾಜ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ನಮಗೇನು ಒಂದು ಮುಂದೆ ಇಂಥ ಒಂದು ವಿಚಾರನ ನಿಮ್ಮ ಜಿಲ್ಲೆಯಾದ್ಯಂತ ಆಗ್ಬೋದು, ರಾಜ್ಯಾದ್ಯಂತ ಇರ್ತಕ್ಕಂಥ ಎಡಿಷನ್ಗೆ ಆಗ್ಬೋದು, ತಾವೇನಾದ್ರು ಹಾಕಿದ್ದೆ ಆದ್ರೆ ಹೊರಗಡೆ ಇರ್ತಕ್ಕಂಥವ್ರು ಇದನ್ನ ನೋಡಿ ಆದ್ರೂ ಕೂಡ ಇಲ್ಲಿ ಬಂದು ಒಂದು ಮುಂದೆ ಬರ್ತಕ್ಕಂಥ ಒಂದು ಈ ದಿನಮಾನಗಳಲ್ಲಿ ಅವರಿಗೆ ಅನುಕೂಲ ಆಗ್ಬಹುದು ಅಂತಕ್ಕಂಥ ಒಂದು ಆತಂಕದಿಂದ ನಾವು ತಮ್ಮಲ್ಲೂ ಕೂಡ ಈ ಒಂದು ಮನವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ತಮ್ಮೊಂದಿಗೆ ಹೇಳ್ತಾ, ಈ ಒಂದು ಈಗಾಗಲೇ ನಾವು ಕೆಲವು ಪಾಯಿಂಟ್ಸ್ ನ ಇದರಲ್ಲಿ ಕೊಟ್ಟಿದ್ದೇವೆ, ಅದನ್ನು ತಾವು ಒಂದ್ಸರಿ ಮನನ ಮಾಡಿ ಒಂದು ಒಳ್ಳೆ ವಿಚಾರನ ತಾವು ಪ್ರಚಾರ ಪಡಿಸ್ಕೊಡ್ಬೇಕು ಅಂತ ಹೇಳಿ
ಸಮಿತಿ ವತಿಯಿಂದ ಮತ್ತು ಈ ಹಾವೇರಿ ಜಿಲ್ಲಾದ ಏನ್ ನಮ್ಮ ತಂಡದ ಎಲ್ಲ ಹಿರಿಯರಿದ್ದಾರೆ, ತಾಂಡಗಳಿಂದ ಎಲ್ಲ ಬಂದಿರ್ತಕ್ಕಂಥವ್ರು, ಅವರೆಲ್ಲ ಒಂದು ಅಭಿಪ್ರಾಯನ ತಮ್ಮಲ್ಲಿ ಹಂಚ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ತಮಗೆ ಸ್ವಾಗತ, ಜೊತೆಗೆ ನಮನಗಳನ್ನು ಸಲ್ಲಿಸ್ತಾ, ನಮ್ಮ ಏನು ಈ ರಾಜ್ಯ ಸರ್ಕಾರ ಇವತ್ತು ಒಂದು ಆಯೋಗವನ್ನ ರಚನೆ ಮಾಡಿದೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ. ಆ ಆಯೋಗ ಮೊದಲನೇದಾಗಿ 1 ತಿಂಗಳ ವರದಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಆದೇಶಿಸಿತ್ತು. ಅವರು ಅದನ್ನೆಲ್ಲ ಏನು ಈ ಮೀಸಲಾತಿಗೆ ಒಳಪಡ್ತಕ್ಕಂಥ ಜನಗಳಿಂದ ಅವರು ಒಂದು ವರದಿನ ಕಲೆಕ್ಟ್ ಮಾಡಿದ್ರು. ಈ ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಅವರೆಲ್ಲ ವರದಿನ ಕೇಳಿದಾಗ ಅಲ್ಲಿ ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರ ಒಂದು ದತ್ತಾಂಶಗಳನ್ನ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅದು ಕಳಿಸ್ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಅವರು ಕೂಡ ಕೇಳಿದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ರು ಕೂಡ ರಾಜ್ಯದಲ್ಲಿರ್ತಕ್ಕಂಥ 101 ಜಾತಿಗಳು ಕೂಡ ಪ್ರತಿಯೊಬ್ರು ಕೂಡ ಆಯೋಗಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಆ ಮನವಿ ಪ್ರಕಾರ ಅವರು ಇದನ್ನ ನೇರವಾಗಿ ನಾವು 2011 ಜನಗಣತಿ ಆಗ್ಲಿ ಅಥವಾ ನಂತರ ಮಾಡಿರ್ತಕ್ಕಂಥ ಕಾಂತರಾಜ್ ಜನಗಣತಿ ಮಾಡಿದ್ದಾಗ್ಲಿ ಅವ್ಯಾವನ್ನು ಕೂಡ ಗಣನೆ ತಗೊಳ್ಳಿಕ್ ಬರೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಅವ್ರು ಸಲ್ಲಿಸಿದ್ರು. ಮಧ್ಯಂತರ ವರದಿಯನ್ನ ಆಯೋಗ ಸಲ್ಲಿಸಿತು. ಆಗ ಅವರು ಮತ್ತೆ ಮಧ್ಯಂತರ ವರದಿ ಸಲ್ಲಿಸಿದ ನಂತರ ಆಯೋಗ ಏನ್ ತೀರ್ಮಾನ ತಗೊಂಡು ರಾಜ್ಯ ಸರ್ಕಾರ ಅವರಿಗೆ ಮತ್ತೊಂದು ಸೂಚನೆ ನೀಡಿತು. ಏನಂತ, ನೀವು ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿ, ಅದು 2 ತಿಂಗಳಲ್ಲಿ ಕಲೆಕ್ಟ್ ಮಾಡಿ 60 ಡೇಸ್ ಅಲ್ಲಿ ಅಂತ ಒಂದು ವಿಚಾರ ಕೂಡ ಕೊಟ್ಟು, ಅದರ ಹಿನ್ನೆಲೆಯಲ್ಲಿ ಇವತ್ತು ಆಯೋಗ ಮುಂದೆ ಬಂದು ಈ ಒಂದು ಏನು ಮೇ 5ನೇ ತಾರೀಕಿಂದ ಒಂದು ಜನಗಣತಿಯನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅವ್ರು ಈಗಾಗಲೇ ಇನ್ನು ಶಾಲಾ ಶಿಕ್ಷಕರು ಸುಮಾರು 50ರಿಂದ 60 ಸಾವಿರ ಜನನ ತೆಗೆದುಕೊಂಡು ಅವ್ರ ಮುಖೇನ ಮಾಡಿಸ್ತೀವಿ. ಮತ್ತೆ ಇವರು ಬಿಸಿ ಊಟದ ಅಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಯಾರ್ಯಾರಿದಾರೋ ಅವರೆಲ್ಲರ ಮುಖಾಂತರ ನಾವು ಮಾಡಿಸ್ತೀವಿ ಅನ್ನೋ ಒಂದು ವಿಚಾರನ ಗಮನದಲ್ಲಿಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಕೊಟ್ಟಂತ ಆದೇಶದಂತೆ ಇವತ್ತು ಆಯೋಗ ಮುಂದೆ ಹೊರಟಿದೆ. ಆದ್ರೆ ಇಲ್ಲಿ ಬರ್ತಕ್ಕಂಥ ಕೆಲವು ಬಹಳಷ್ಟು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಬಂಜಾರ ಸಮಾಜದ ಸಮಸ್ಯೆಗಳು ಬಹಳಷ್ಟು ಅಡಕವಾಗಿದೆ ಈ ಒಂದು ಜನಗಣತಿ ಸಂದರ್ಭದಲ್ಲಿ ಅಂತಕ್ಕಂಥ ವಿಚಾರನ ತಮ್ಮೊಂದಿಗೆ ಹಂಚಿಕೊಳ್ಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ.